ಜೋರು ಮಳೆ ಬರ್ತಿತ್ತು. ನಾನಾದರೂ ಕೂಡ ಕಟೀಲಮ್ಮನ ದರ್ಶನ ಮಾಡುವ ಅಂತ ಹೇಳಿ ಬಂದೆ. ಇಲ್ಲಿ ಒಳಗೆ ಬರ್ತಾ ಇರಬೇಕಾದ್ರೇ ನಂದಿನಿ ನದಿಯ ಅಬ್ಬರ ನೋಡಿ ಎಷ್ಟು ಸೌಂಡ್ ಕೇಳ್ತಾ ಉಂಟು. ಆ ನದಿಯ ಅಬ್ಬರದಲ್ಲಿ ನನ್ನ ಮಾತಾಡಿದ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಉಂಟು. ಈಗ ಮೇ ತಿಂಗಳು ಎಂಡ್ ಆಗೋದಷ್ಟೇ, ಆದರೆ ಕೂಡ ನೋಡಿ ಅಂತೆ ಒಳ್ಳೆ ಬೊಳ್ಳ ಬಂದಾಗೆ ಬರ್ತಾ ಉಂಟು ನೀರು. ನಾರ್ಮಲ್ ಆಗಿ ನಮಗೆ ಜೂನ್ ಎಂಡಲ್ಲೆಲ್ಲ ಇಷ್ಟು ಮಳೆ ಬಂದು ಇಷ್ಟು ಬೊಳ್ಳಾದಾಗೆ ಆಗ್ತದೆ ನೋಡಿ. ಎಲ್ಲ ಕಡೆಯಲ್ಲಿ ನಂದಿನಿ ನದಿ ಅಬ್ಬರದಿಂದ ಉಕ್ಕಿ ಹರಿತಾ ಉಂಟು ನೋಡಿ, ಅದರ ಸೌಂಡೇ ನೋಡಿ ಅಂತೆ. ಇಲ್ಲೇ ನೋಡ್ತಾ ನಿಲ್ಲು ಅಂತೇಳಿ ಆಗ್ತದೆ, ಅಷ್ಟು ಖುಷಿ ಆಗ್ತದೆ ನಂದಿನಿ ನದಿಯನ್ನು ನೋಡಬೇಕಾದ್ರೆ. ಆ ನೊರೆಯಾಗಿ ನೀರು ಬರೋದು ನೋಡಿ ಅಂತೆ. ನೋಡಿ ಬೇರೆ ಟೈಮಲ್ಲಿ ನಿಮಗೆ ಕಟೀಲಿಗೆ ಬಂದರೆ ಇಷ್ಟು ಸುಂದರ ದೃಶ್ಯಗಳನ್ನ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ನೋಡಿ ನಮ್ಮ ಕಟೀಲಮ್ಮ ನಂದಿನಿ ನದಿಯ ಮಧ್ಯದಲ್ಲಿ ಕೂತಿದ್ದಾರೆ. ಅಮ್ಮನ ಸುತ್ತ ನದಿ ಹರಿತಾ ಹೋಗ್ತಾ ಉಂಟು, ಎಲ್ಲೆಲ್ಲೂ ನದಿಯ ಅಬ್ಬರನೇ ಇಲ್ಲಿ ಬಂದರೆ ಇವಾಗ. ನಾನಿವತ್ತು ಅಮ್ಮನ ದರ್ಶನ ಮಾಡಲಿಕ್ಕೆ ರಾತ್ರಿ ಹೊತ್ತಿಗೆ ಬಂದಿದ್ದೇನೆ. ಬೆಳಗ್ಗೆ ಬಂದಾಗ ಒಂದು ಥರ ದೃಶ್ಯ ಕಂಡ್ರೆ ನಮಗೆ ರಾತ್ರಿ ಇನ್ನೊಂದು ಥರ ಸುಂದರ ದೃಶ್ಯ ಕಾಣಲಿಕ್ಕೆ ಸಿಗ್ತದೆ. ನೋಡಿ ನಾನಿಲ್ಲಿ ಬರ್ತಾ ಇರಬೇಕಾದ್ರೆ ಗೋಶಾಲೆ ಕೂಡ ನನಗೆ ಕಂಡಿತು. ಆ ಪುಟ್ಟ ಕರು ನೋಡಿ ಅಂತ ಎಷ್ಟು ಚಂದ ಉಂಟು ನೋಡಲಿಕ್ಕೆ, ತುಂಬ ಚಂದ ಇದೆ. ಎರಡು ದನ ಮತ್ತು ಕರು ತುಂಬ ಚಂದ ಇದೆ ನೋಡಲಿಕ್ಕೆ. ನೀವು ಕೂಡ ಕಟೀಲಮ್ಮನ ದರ್ಶನ ಮಾಡಲಿಕ್ಕಿದ್ರೆ ತಪ್ಪದೆ ಈ ಮಳೆಗಾಲಕ್ಕೆ ಬನ್ನಿ. ಈ ಮಳೆಗಾಲದಲ್ಲಿ ಈ ನಂದಿನಿ ನದಿಯನ್ನು ನೋಡಲಿಕ್ಕೆಲ್ಲ ಹಾಗೆಯೇ ಈ ಕಟೀಲಮ್ಮನ ದರ್ಶನ ಮಾಡುವ ಒಂದು ಅನುಭವನೇ ಬೇರೆ. ತುಂಬ ಚಂದ ದೃಶ್ಯ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.